ಲಕ್ಷ್ಮಿ ಅಲ್ವಾ? ಹಾಯ್ ಲಕ್ಷ್ಮಿ. ಹಾಯ್ ಲವ್, ಹೌ ಆರ್ ಯು? ಯಾ ಐ ಆಮ್ ಫೈನ್. ಯಾವಾಗ ಬಂದೆ US ಇಂದ? 15 ಡೇಸ್ ಆಯ್ತು. ಮತ್ತೆ ಏನು ಕಾಲ್ ಇಲ್ಲ ಏನಿಲ್ಲ, ಫುಲ್ ಬ್ಯುಸಿನಾ? ಹಾಗೇನಿಲ್ಲ, ಅಪ್ಪ ಅಮ್ಮನ ಜೊತೆ ಸುತ್ತಾಡಕ್ ಹೋಗಿದ್ದೆ. ಮತ್ತೆ ಆಂಟಿ ಅಂಕಲ್ ಹೇಗಿದ್ದಾರೆ? ಹಾ, ಅವ್ರು ಚೆನ್ನಾಗಿದ್ದಾರೆ. ಮತ್ತೇನ್ ಮನೆ ಕಡೆ ಬಂದೇ ಇಲ್ವಂತೆ? ಅಯ್ಯೋ ಗೊತ್ತಲ್ವಾ, ಕಾಂಪಿಟೇಟಿವ್ ಎಕ್ಸಾಮ್, ಸ್ಟಡೀಸ್, ಟೈಮೇ ಸಿಗ್ತಿಲ್ಲ. ನೀನಿನ್ನು ಅದನ್ನೆಲ್ಲ ಬಿಟ್ಟೇ ಇಲ್ವಾ? ನಾನು ನೋಡು US ಅಲ್ಲಿ ಒಳ್ಳೆ ಕೆಲಸ, ದುಡ್ಡು, ಮನೆ ಅಂತ ಎಷ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿದೆ. ನನಗೆ ಇಂಡಿಯಾ ಇಸ್ ಬೆಸ್ಟ್ ಫಾರ್ ಮೀ. ಸರಿನಮ್ಮ, ನಿನ್ನಿಷ್ಟ, ಇಲ್ಲೇ ಕಂಟಿನ್ಯೂ ಮಾಡು. ಹೇ, ಅಲ್ಲಿ ನೋಡು, ಯಾರೋ ಹುಡುಗರು ನಮ್ಮನ್ನೇ ಫಾಲೋ ಮಾಡ್ತಿದ್ದಾರಲ್ವಾ? ಅವರಾ? ದಿನ ಅವ್ರದ್ದು ಇದ್ದಿದ್ದೆ ಬಿಡು, ನಮ್ಮ ಏರಿಯಾದವರೇ ಅವರು. ನಾನು ಅವ್ರ ಹತ್ರ ಮಾತಾಡ್ಕೊಳ್ತೀನಿ. ಏಯ್, ಏನ್ರು ನಿಮ್ಮದು? ಡೈಲಿ ಏನಕ್ಕೆ ಹಿಂಗೆ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಹಿಂಗೆ ಮಾಡ್ತಿದ್ರೆ ಚೆನ್ನಾಗಿರಲ್ಲ. ಹೋಗಿ ಕೆಲಸ ಕಾರ್ಯ ನೋಡ್ಕೊಳ್ಳಿ. ಹಿಂಗೆ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಸರಿಗಿರಲ್ಲ. ಏನೋ ತಲೆನೋವು ಇದು ಮಗ. ಅಯ್ಯೋ ಬಿಟ್ಟಾಗುರು. ಹಾ, ಹೇ ಲಕ್ಷ್ಮಿ, ಯಾರೋ ಹುಡುಗ ಬಿದ್ದಿರೋ ಥರ ಇದೆ. ಹುಡ್ಗಾನ? ಹಾ, ಎಲ್ಲಿ? ಅಲ್ಲೋಡು. ಯಾರದು? ನೋಡೋಣ ಬಾ. ಪುಟ್ಟ ಪುಟ್ಟ ಪುಟ್ಟ, ಪುಟ್ಟ, ಏನಾಯ್ತು ನಿಮ್ಗೆ? ನೊರೆ ಬರ್ತಿದೆ. ಹಾವೇನಾದ್ರೂ ಕಚ್ಚಿರ್ಬೋದಾ? ಇದನ್ನ ನೋಡ್ತಾ ಕೈಯಲ್ಲಿ ಇದ್ರೆ ಬಟ್ಟೆ ಹಾವು ಬೇರೆ ಕಚ್ಚಿರೋ ಇದೆ. ಥರ ನನಗೆ ಅನಿಸ್ತಾ ಇಲ್ಲ. ಇದೇನೋ ಬೇರೆನೇ ಅನಿಸ್ತಾ ಇದೆ. ಮತ್ತೇನಿರ್ಬೋದು? ಚಿಕ್ಕ ಮಕ್ಕಳು ದಾರಿ ತಪ್ಪಿದ್ದಾರೆ. ಕಾಪ್ಸಿಗೆ ಇನ್ಫಾರ್ಮ್ ಮಾಡೋಣ. ಹಾ, ಮಾಡೋಣ. ಬೆಟರ್. ಕಮ್. ಹೇ ಪುಟ್ಟ, ಏನಕ್ಕ? ಇಲ್ ಬಾ. ಅಲ್ಲೊಬ್ಬ ಹುಡುಗ ಬಿದ್ದಿದ್ದಾನಲ್ಲ, ಹಾ. ಅವ್ನ್ ಯಾರು ಗೊತ್ತಾ ನಿನ್ಗೆ? ಅವ್ನ್ ಮನೆ ಎಲ್ಲಿ ಬರೋದು? ಅಲ್ಲಿ. ಸರಿ. ಹಾವು ಕಚ್ಚಿಲ್ಲ ಅಂದ್ರೆ ಬೇರೆ ಏನಾಗ್ಸಕ್ಕಾಗಿರ್ಬೋದು? ಅದು ಹಾವು ಕಚ್ಚಿರೋ ಥರ ಇಲ್ಲ, ನನಗೇನೋ ಬೇರೆನೇ ಅನ್ನಿಸ್ತಾ ಇದೆ. ಬೇರೆ ಅಂದ್ರೆ? ಹಾ, ಚಿಕ್ಕ ಮಕ್ಕಳು ಈ ನಡುವೆ ತುಂಬಾನೇ ದಾರಿ ತಪ್ಪಿದ್ದಾರೆ, ಡ್ರಗ್ಸ್ ಹಿಂದೆ ಎಲ್ಲ ಬೀಳ್ತಿದ್ದಾರೆ. ಡ್ರಗ್ಸ್? ಸೊ ಈ ಥರ ಕೇಸಸ್ ನಾನು ತುಂಬ ನೋಡಿದ್ದೀನಿ. ಸೊ ಸಮ್ಮನ್ ಇಸ್ ಟೇಕಿಂಗ್ ದೆಮ್ ಇನ್ ಅ ರಾಂಗ್ ಡೈರೆಕ್ಷನ್ ಅಂತ ಅನ್ನಿಸ್ತಿದೆ. ಇವಾಗ ಏನು ಮಾಡೋದು? ಈ ಥರ ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಸೊಸೈಟಿಯಲ್ಲಿ ಅವೇರ್ನೆಸ್ ಮೂಡಿಸ್ಬೇಕಾಗುತ್ತೆ. ಇದೆಲ್ಲ ಮಾಡೋಕ್ಕಾಗುತ್ತೆ ಅಂತೀಯಾ? ಆಗುತ್ತೆ. ನಾನು ನಾಳೆ ರಿಟರ್ನ್ ಹೋಗ್ತಿದ್ದೀನಿ. ಇದೆಲ್ಲ ನೀನೇ ಮಾಡಬೇಕು, ಆದರೆ ನಿನಗೆ ಲೋಕಲ್ ಸಪೋರ್ಟ್ ಬೇಕಾಗುತ್ತೆ. ಹಾಗೆ ಮಾಡ್ಬೋದಾ? ಖಂಡಿತ ಆಗುತ್ತೆ. ಟೈಮ್ ಆಯಿತು. ಸರಿ, ನಾನು ಇನ್ನು ಬರ್ತೀನಿ. ಓಕೆ, ಬಾಯ್. ಅಂಕಲ್, ನಿಮ್ಮ ಮಗ? ಅವ್ನ ಮನೆಗೆ ಬಂದೆ 4 ದಿವಸ ಆಯ್ತಮ್ಮ. ಗೋಳಿ ಮಗ ಬರ್ಲಿ, ಕೆರೆದಾಗ ಹೊಡಿತೇನೆ ಅವನಿಗೆ. ಅಯ್ಯೋ ಅಂಕಲ್, ನಿಮ್ಮ ಮಗ ಪಾರ್ಕಲ್ಲಿ ಸತ್ತೋಗಿದ್ದಾನೆ. ಏನು? ಅಯ್ಯಯ್ಯೋ. ನೀವೇ ಅಲ್ವಾ ಪಾರ್ಕಲ್ಲಿ ನನ್ನ ಫಾಲೋ ಮಾಡ್ತಿದ್ದವರು? ಹೌದು. ಏನ್ ಹೌದು ಅಂತಿದ್ದೀರಾ? ಈ ತರ ನಡ್ಕೊಳ್ಳೋದು ಸರಿ ಇಲ್ಲ. ಹೆಣ್ಮಕ್ಳ ಹತ್ರ ಹೇಗೆ ನಡ್ಕೋಬೇಕು ಗೊತ್ತಿಲ್ವಾ ನಿಮ್ಗೆ? ಏನಕ್ಕೆ ಫಾಲೋ ಮಾಡೋದು? ಸುಮ್ಮನೆ ಬೀಳ್ತೀರೇನೋ ಅಂತ ಟ್ರೈ ಮಾಡೋಕ್ಕೆ. ಶೇಖರಣ, ನಮಸ್ಕಾರ. ನಮಸ್ಕಾರಪ್ಪ, ಎಲ್ಲೊರಟೆ? ಸುಮ್ಮನೆ ಹೊರಟೆ ಹಾಗೆ. ಎಷ್ಟು ಜನ ಅಂತ ಹುಡುಗಿರ್ಗೆ ಲೈನ್ ಹೊಡಿತೀಯ ಮರ? ಸುಮ್ಮನೆ ಇರೋಣ, ನೀನು ಏನೋ ಇವಾಗ ನೋಡಕ್ ಹೋಗ್ತಾ ಇದ್ದೀನಿ. ಎಷ್ಟು ಜನ ಅಂತ ಹಂಗೇನೆ ಇರ್ಲಿ ಅಣ್ಣ, ಹಂಗೆ ಟ್ರೈ ಮಾಡೋಣ ಅಂತ ಹೇಳಿ. ಹಾ, ಹಂಗೆ ಬರ್ಲಾ? ಸರಿ, ಓಕೆ. ಏನ್ ಲಕ್ಷ್ಮಿ, ನೀನ್ ಇಲ್ಲಿ? ಏನಿಲ್ಲ, ನಾನು ಇಲ್ಲೇ ಹುಡುಕ್ತಾ ಇದ್ದೆ. ನನ್ನ ಯಾಕೆ? ಏನಾಯ್ತು? ಯಾಕೆ ಏನಾಯ್ತು? ಏನಿಲ್ಲ ಬಾ. ಇವರೆಲ್ಲ ಯಾರು? ಗೊತ್ತಿಲ್ಲ, ಪಾರ್ಕ್ ಮಾಡ್ಬಾ. ಬಾ, ಆ ಕಡೆ ಹೋಗೋಣ. ನಡಿ. ಯಾಕೆ ಏನಾಯ್ತು? ಎಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಲ್ಲಿ ಹೋಗೋಣ, ಇಲ್ಲಿ ಬೇಡ. ಅದೇನಾಯ್ತು ಅಲ್ಲಿ? ಡೈಲಿ ಇದ್ದಿದೆ, ಬಿಟ್ಬಿಡು. ಇರ್ಲಿ, ಹೇಳು ಏನಾಯ್ತು? ನಾನು ನಿನ್ನ ಹತ್ರ ಒಂದು ಸೀರಿಯಸ್ ಆಗಿ ವಿಷಯ ಮಾತಾಡಕ್ ಬಂದೆ. ಸರಿ, ಮಾತಾಡೋ. ಅದೇನು? ಈಗೇನ್ ಮಾಡೋಣ? ಲಕ್ಷ್ಮಿ, ನೋಡೋಣ. ನಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ. ಸೊ ಅವ್ರೇನಾರು ಇದ್ರೆ ಅವ್ರ ಹತ್ರ ಹೋಗಿ ಮಾತಾಡೋಣ. ಮಾಡಿ, ಈಗಲೇ ಮಾಡಿ. ಓಕೆ, ಮಾಡ್ತೀನಿ. ಹಾ. ಮನೆಗೆ ಹೋಗೋಣ. ಸರ್, ಅಣ್ಣು ನೋಡ್ಬೇಕಾಗಿತ್ತು. ಮೇಲೆ ಇದಾರೆ, ಹೋಗಿ. ಮೇಲೆನಾ? ಬಂದಿದಾರಂತ? ಹಾ, ಮೇಲಿದಾರಂತೆ.
ನಮಸ್ಕಾರ ಅಣ್ಣ. ಕೂತ್ಕೊಳ್ಳಿ. ಏನಾಗಬೇಕಿತ್ತು ನನ್ನಿಂದ? ನಿಮ್ಮ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ಹೇಳಿ, ಏನು ಮಾಡಬೇಕು? ಇದಕ್ಕೆಲ್ಲ ನನ್ನ ಅವಶ್ಯಕತೆ ಏನೂ ಇಲ್ಲ. ನನ್ನ ತಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ. ನಿಮಗೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಮಾಡಿಕೊಡ್ತಾನೆ. ತಮ್ಮ ಅಮ್ಮ ಅಂದರೆ ನನ್ನ ಸ್ವಂತ ತಮ್ಮ. ಹಾ ಹಾ ಅವನು ಈಗ ನಮ್ಮ ಡಾಬಾದಲ್ಲಿ ಇರ್ತಾನೆ. ಸರಿ. ನೀವು ಹೋಗಿ ಇವಾಗ ಅವನ್ನ ಕಾಂಟ್ಯಾಕ್ಟ್ ಮಾಡಿ. ಹಾ, ನಿಮಗೆ ಏನೇನು ಅನುಕೂಲ ಬೇಕೋ ಸಹಾಯ ಬೇಕೋ ಅವ್ನು ಮಾಡಿಕೊಡ್ತಾನೆ. ಅವ್ರು ನಮಗೆ ಸಹಾಯ ಮಾಡ್ಕೊಡ್ತಾರಾ? ಖಂಡಿತವಾಗ್ಲೂ ಮಾಡ್ತಾನೆ. ನಾನು ಫೋನ್ ಮಾಡಿ ಹೇಳ್ತೀನಿ. ಸರಿ ಆಯ್ತು, ನಾವಿನ್ ಹೊರಡ್ತೀವಿ. ಸರಿ ಅಣ್ಣ, ಬರ್ತೀವಿ. ನಮಸ್ತೆ. ಗುರು, ಮಾಧವ್ ಅವರಲ್ಲಿ? ಸರ್ ಅಲ್ಲಿದ್ದಾರೆ ನೋಡಿ. ಅಲ್ಲಿದ್ದಾರಂತ? ಹಾಂ, ಅಲ್ಲಿದ್ದಾರಂತ. ಸರ್, ಮಾಧವ್, ನೀನಾ? ಲಕ್ಷ್ಮಿ, ಏನು ಮಾಡ್ತಿದ್ದೀನಿ ನೀನು? ಲಕ್ಷ್ಮಿ, ನಿಂಗೆ ಗೊತ್ತಾ ಇವರು? ಹಾ, ಬೈ ದ ವೇ ನಿಖಿಲ್. ಅದೆಲ್ಲ ಆಮೇಲೆ ಮೊದಲು ಏನು ಮಾಡ್ತಿದ್ಯಾ ಅದನ್ನ ಹೇಳು. ಅದು ಅಣ್ಣನ ಹತ್ರ ಹೋಗಿದ್ವಿ. ಅವರೇ ಓಕೆ, ಅದಾ? ಬನ್ನಿ ಹೊರಗಡೆ ಹೋಗಿ ಮಾತಾಡೋಣ. ಹಲೋ. ಹೇ ಲಕ್ಷ್ಮಿ, ಲಾವಣ್ಯ ಕಣೆ. ಹೇ ಹಾಯ್. ಹಾಯ್. ಆ ಪಾರ್ಕ್ ಇನ್ಸಿಡೆಂಟ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಯಾರನ್ನಾದ್ರೂ ವಿಚಾರಿಸ್ತೀಯಾ? ಮತ್ತೆ ಪೊಲೀಸ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ಯಾ ಇಲ್ಲ? ಓಕೆ, ವಿ ಆರ್ ಗೋಯಿಂಗ್ ನಿಯರ್ ದಟ್ ಬಾಯ್ಸ್ ಹೌಸ್. ಓ ಹೌದಾ? ಹಾಗಿದ್ರೆ ಲೊಕೇಶನ್ ಶೇರ್ ಮಾಡು, ನಾನು ಬರ್ತೀನಿ. ಯಾ ಓಕೆ. ಅದೇ ನನ್ನ ಫ್ರೆಂಡ್ ಇದ್ದಾಳಲ್ಲ, ಹಾಂ, ಲಾವಣ್ಯ, ಸರಿ, ಅವಳೇ ಕಾಲ್ ಮಾಡಿದ್ದು. ಓಕೆ. ಬರ್ತಾ ಇದ್ದಾಳಂತೆ. ಬಂತ ಕಾಲು? ಹಲೋ. ಹೌದಾ? ಸರಿ ಆಯ್ತು, ಬಂದೆ. ಕಾಸು ಕೊಟ್ಬಿಟ್ಟು ಬಾ. ಹಾಂ, ಸರಿ, ತಗೊಳ್ಳಿ. ಇದೇ ಪ್ಲೇಸಾ? ಕಾಲ್ ಮಾಡ್ತೀನಿ, ಇಲ್ಲೇ ಇರು. ಹಲೋ, ರಾಬರ್ಟ್. ಪಾರ್ಟಿ ವೇಟಿಂಗ್. ಸ್ಯಾಂಪಲ್ ರೆಡಿನಾ? ಸ್ಯಾಂಪಲ್ ಬಂದಿದೆ. ಸಾಯಂಕಾಲ ಅಷ್ಟರಲ್ಲಿ ಕಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಶಿಪ್ಮೆಂಟ್ ಯಾವಾಗ? ಕಳಿಸ್ಕೊಡ್ತೀನಿ. ಬಾಯ್. ಓಕೆ.
ಏಯ್ ಎದ್ದೇಳೋ ಮೇಲೆ ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ಏನೋ ಇದೆಲ್ಲ ಹಾ? ಏಯ್ ನಿಂತ್ಕೊಳ್ಳೋ ಲೈ. ಏಯ್ ಇರೋ ಲೈ, ನಿಂತ್ಕೊಳ್ಳೋ. ಏಯ್ ಏಯ್ ನಿಂತ್ಕೊಳ್ಳೋ. ಏಯ್ ಸಿಗೋ ನಿಂಗಿದೆ. ಮೈಕಲ್, ರಾಕೇಶ್, ಮಾಲಾ ಬನ್ರೋ. ಬಾಯ್ ಇದೆಯಾ? ನೋಡಿದ್ರಲ್ಲ ಇಲ್ಲಿ ಏನ್ ನಡೀತು ಅಂತ. ಎಲ್ಲೋ ಶುರುವಾಗಿ ಎಲ್ಲೋ ಮುಗೀತು. ಅದಕ್ಕೆ ಹೇಳೋದು ರೀ, ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಓದಿಸಿ ಅವರಿಗೆ ಸರಿ ತಪ್ಪುಗಳನ್ನು ತಿಳಿಸಬೇಕು. ಯಾಕಂದರೆ ಮೊಳಕೆಯಲ್ಲೇ ಇರಬೇಕಾದ್ರೇ ಆಧಾರ ಕೊಟ್ಟರೆ ಮಾತ್ರ ಮರ ನೆಟ್ಟಿಗೆ ಹೋಗುತ್ತೆ, ಇಲ್ಲಾಂದರೆ ಅದರ ಪಾಡಿಗೆ ಹೋಗ್ತಾ ಇರುತ್ತೆ. ಬನ್ನಿ ಸರ್ವ ಶಿಕ್ಷಣದ ಕಡೆ ಹೋಗೋಣ, ಎಲ್ಲರನ್ನೂ ಓದಿಸೋಣ.